ಶ್ರೀ ಗುರವೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ. ಗುರುವಾರಗಳಲ್ಲಿ ಶ್ರೀಧರ ಸ್ವಾಮಿಗಳ ಚರಿತ್ರೆ, ಇದನ್ನ ಭಗವಾನ್ ಸದ್ಗುರು ಶ್ರೀಧರ ಚರಿತಾಮೃತ ಎನ್ನುವಂತಹ ಒಂದು ಹೆಸರಿನಲ್ಲಿ ಪ್ರತಿ ಗುರುವಾರದಲ್ಲಿ ಆ ಸ್ವಾಮಿಗಳ ಒಂದು ಮಹಿಮೆಯ ಅವರ ಜೀವನ ಚರಿತ್ರೆಯನ್ನ ಸ್ವಲ್ಪ ಹೇಳ್ತಾ ಬರುವಂತಹ ಒಂದು ಪ್ರಯತ್ನ ಮಾಡುವುದಕ್ಕೆ ಉದ್ಯುಕ್ತನಾಗ್ತಾ ಇದ್ದೇನೆ. ಪ್ರೀತಿಯಿಂದ ಎಲ್ಲರೂ ಕೂಡ ಸಹಕರಿಸಿ ಪ್ರೋತ್ಸಾಹ ನೀಡಿ ಶೇರ್ ಮಾಡ್ತಾ ಆ ಭಗವಂತನ ಚರಿತ್ರೆಯನ್ನ ವಿಸ್ತಾರವಾಗಿ ಹರಡುವಂತೆ ಮಾಡಿ ಎಂಬುದಾಗಿ ಎಲ್ಲ ವೀಕ್ಷಕರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಜಗತ್ತು ಎನ್ನುವಂತಹದ್ದು ಸೃಷ್ಟಿ ಸ್ಥಿತಿ ಲಯಗಳಿಂದ ಕೂಡಿದಂತಹದ್ದು. ಇದನ್ನ ಬ್ರಹ್ಮ ಸೃಷ್ಟಿಕರ್ತನಾಗಿಯೂ ಶಿವ ಲಯಕರ್ತನಾಗಿಯೂ ವಿಷ್ಣು ಅದನ್ನ ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ನಿರತನಾಗಿಯೂ ವಿಭಾಗಿಸಿಕೊಂಡು ಈ ಜಗತ್ತನ್ನ ಒಂದು ಶಕ್ತಿ ಎನ್ನುವಂತಹದ್ದು ನಿರ್ವಹಿಸ್ತಾ ಇದೆ. ಆ ರೀತಿಯಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಏಕತ್ರಗೊಂಡು ಅನಸೂಯೆಯನ್ನು ಪರೀಕ್ಷಿಸುವುದಕ್ಕೋ ಈ ಜಗತ್ತಿನ ಉದ್ಧಾರಕ್ಕೋ ಆಗಮಿಸಿ ಈ ಪೃಥ್ವಿಯಲ್ಲಿ ಶಿಶುಗಳಾಗಿ ಒಗ್ಗೂಡಿ ಬೆಳೆದು ದತ್ತಾತ್ರೇಯರಾದಂತಹದ್ದು ಗೊತ್ತಿರುವಂತಹ ವಿಚಾರ. ಅತ್ರಿ ಅನಸೂಯೆಯರ ತಪಸ್ಸಿನ ಫಲದಿಂದ ದತ್ತ ಆತ್ರೇಯ ತನ್ನನ್ನು ತಾನು ಅತ್ರಿಗಳಿಗೆ ಕೊಟ್ಟುಕೊಂಡು ಈ ಜಗತ್ತನ್ನ ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ಜಗತ್ತಿಗೆ ಆತ್ಮಬೋಧೆಯನ್ನು ನಿರತರ ನೀಡುವಲ್ಲಿ ದತ್ತಾತ್ರೇಯ ಸ್ವಾಮಿಗಳದ್ದು ಅತ್ಯಂತ ಮಹತ್ವವಾದಂತಹ ಶ್ರೇಷ್ಠವಾದಂತಹ ಅದ್ಭುತವಾದಂತಹ ಅನಿರ್ವಚನೀಯವಾದಂತಹ ಒಂದು ಅವತಾರ. ಅಂತಹ ದತ್ತಾತ್ರೇಯರ ಪೂರ್ಣ ಅವತಾರವೇ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು. ಚಿಂಚೋಳಿ ಗ್ರಾಮದಲ್ಲಿ ದತ್ತ ಜಯಂತಿಯ ಶುಭ ದಿನದಂದು ಶ್ರೀಧರರ ಜನನ ಆದಂತಹದ್ದು ಇದಕ್ಕೆ ಮೊದಲನೆಯ ನಿದರ್ಶನ. ಅದಾದ ನಂತರದಲ್ಲಿ ಶ್ರೀಧರ ಸ್ವಾಮಿಗಳು ಮಾಡದೇ ಇರುವಂತಹ ಪವಾಡಗಳಿಲ್ಲ. ಅದ್ಭುತವಾದಂತಹ ಜೀವ ಇಲ್ಲದೆ ಇರುವಂತಹ ಜಡ ಚೈತನ್ಯಕ್ಕೆ ಶಕ್ತಿ ಬರುವಂತೆ ಮಾಡಿದಂತಹದ್ದು. ಪ್ರೇತದ ಕಂಬವೇ ಆ ಗುರುಗಳ ಕಡೆಗೆ ವಾಲಿದ್ದು. ಈಗ ಅನೇಕ ನಿದರ್ಶನಗಳುಂಟು. ಅಂತಹ ಭಗವಾನ್ ಶ್ರೀಧರರ ಚರಿತ್ರೆಯನ್ನು ಹೇಳುವುದಕ್ಕೆ ನನ್ನಿಂದಂತೂ ಅಸಾಧ್ಯ. ಆದರೆ ಅದೊಂದು ಆ ಭಗವಂತನಲ್ಲಿರುವಂತಹ ಒಂದು ಭಕ್ತಿಯ ಕಾರಣದಿಂದಾಗಿ ಅದನ್ನ ಹೇಳುವಂತಹ ಒಂದು ಸಣ್ಣ ಪ್ರಯತ್ನ. ಹೀಗೆ ಈ ಶ್ರೀಧರರ ಶಕ್ತಿಯನ್ನು ನಾವು ಯಾವ ರೀತಿಯಾಗಿ ಕಾಣಬಹುದು ಅಂದರೆ, ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಗೊಳಪಡದಂತೆ ಅಳತೆಗಳ ಬಡದಂತೆ, ಆ ವಿಚಿತ್ರಕ್ಕೆ ಮಣಿಯೋ ಮಂಕುತಿಮ್ಮ ಎಂಬುದಾಗಿ ಹೇಳಿರುವಂತೆ ಈ ಚೇತನ ಮತ್ತು ಅಚೇತನ ಎರಡು ರೀತಿಯಾಗಿ ಜಗತ್ತಿನಲ್ಲಿ ಇರುವಂತಹದ್ದು. ಜೀವ ಜಡರೂಪ ಪ್ರಪಂಚವನ್ನ ಯಾವುದೋ ಒಂದು ಆವರಿಸಿಕೊಂಡಿದೆ. ಆವರಿಸಿಕೊಂಡು ಹೇಗಿದೆ ಅಂದ್ರೆ ಒಳನೆರೆದು, ಅದರ ಒಳಗೂ ಇದೆ ಹೊರಗೂ ಇದೆ. ಆ ರೀತಿಯಾಗಿ ಈ ಜಗತ್ತಿನಲ್ಲಿ ಎಲ್ಲದರಲ್ಲಿಯೂ ಇಡುವಂತಹದ್ದು. ತೇನವಿನ ತೃಣಮಪಿನ ಚಲತಿ, ಅಣುರೇಣು ತೃಣಕಾಷ್ಠಗಳಲ್ಲಿ ಭಗವಂತನ ಶಕ್ತಿ ಇದೆ ಎನ್ನುವಂತಹದ್ದು ಏನಿದೆಯೋ ಆ ರೀತಿಯಲ್ಲಿ ಆ ಒಂದು ಚೈತನ್ಯವನ್ನು ನಾವು ಭಾವಕ್ಕೊಳಪಡದಂತೆ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಅದನ್ನು ನಾವು ಚಿಂತನೆ ಮಾಡಿ ಮುಟ್ಲಿಕ್ಕಾಗುವುದಿಲ್ಲ. ಅಳತೆಗಳಡದಂತೆ ಆ ಭಗವಂತನ ಆ ಒಂದು ಶಕ್ತಿಯನ್ನು ನಾವು ಇಷ್ಟೇ ಎಂಬುದಾಗಿ ನಾವು ಅದನ್ನ ಅಳತೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ದಿವ್ಯ ಶಕ್ತಿಯನ್ನು ನಾವು ಶ್ರೀಧರ ಎಂಬುದಾಗಿ ನಂಬಿ ಆರಾಧಿಸ್ತಾ ಬರ್ತಾ ಇರುವಂತಹದ್ದು. ಅಂತಹ ಶ್ರೀಧರರು ಈ ಒಂದು ಕಾರ್ಯದಲ್ಲಿ ಶಕ್ತಿಯನ್ನು ನೀಡಲಿ, ವೀಕ್ಷಕರು ಇದಕ್ಕೆ ಪ್ರೋತ್ಸಾಹವನ್ನು ನೀಡಲಿ ಎಂಬುದಾಗಿ ಆ ಶ್ರೀಧರರಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರ. ನಮೋ ನಮಃ.